ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತ್ಯ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಋತ್ವಿಕ್ಕುಗಳ ಲಕ್ಷಣಗಳನ್ನು ತಿಳಿಸಿದುದು ಎಂಬ 79ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಕೇಳುತ್ತಾನೆ, ಆತ ಋತ್ವಿಕ್ಕುಗಳು ಹೇಗಿರಬೇಕು? ಅವರ ಕಾರ್ಯವೇನು? ಅವರು ಏರ್ಪಟ್ಟ ಕಾರಣವನ್ನು, ಅವರ ನಿಯಮಗಳನ್ನು, ಗುಣಗಳನ್ನು ತಿಳಿಸಬೇಕು ಎಂದು ಯುಧಿಷ್ಠಿರನು ಕೇಳಲು ಭೀಷ್ಮನು, ಯುಧಿಷ್ಠಿರ, ಋತ್ವಿಕ್ಕುಗಳು ಋಗ್ವೇದ, ಸಾಮವೇದ ಮೊದಲಾದ ವೇದಗಳನ್ನು, ಮೀಮಾಂಸಾದಿ ಶಾಸ್ತ್ರಗಳನ್ನು ಕಲಿತ ಬ್ರಾಹ್ಮಣರಾಗಿರಬೇಕು. ಅರಸನಿಗೆ ಶಾಂತಿಕಾದಿ ಕರ್ಮಗಳನ್ನೆಲ್ಲ ಲೋಪವಿಲ್ಲದೆ ಪರಿಶುದ್ಧತೆಯಿಂದ ನಡೆಸುವುದೇ ಅವರ ಮುಖ್ಯ ವೃತ್ತಿ. ಋತ್ವಿಕ್ಕುಗಳು ಯಾವಾಗಲೂ ಏಕಮನಸ್ಕರಾಗಿ, ಧೈರ್ಯ ಗುಣವುಳ್ಳವರಾಗಿ, ಮೃದು ಭಾಷಿಗಳಾಗಿ, ತಮ್ಮೊಳಗೆ ಪರಸ್ಪರ ಸ್ನೇಹ ಭಾವದಿಂದ ಎಲ್ಲ ವಿಚಾರದಲ್ಲಿಯೂ ಸಮದರ್ಶಿಗಳಾಗಿರಬೇಕು. ದ್ರೋಹ ಚಿಂತೆ ಇಲ್ಲದಿರುವುದು, ಸತ್ಯ, ಆತ್ಮನಿಗ್ರಹ, ಅಹಿಂಸೆ, ಮೃದುತ್ವ, ಅಹಂ ಭಾವವಿಲ್ಲದಿರುವುದು, ತಾಳ್ಮೆ, ಲಜ್ಜೆ, ಸಹಿಷ್ಣುತೆ, ಅಂತರಿಂದ್ರಿಯ ಬಹಿರಿಂದ್ರಿಯ ನಿಗ್ರಹ, ಈ ಗುಣಗಳುಳ್ಳವರೇ ರಾಜನಲ್ಲಿ ಪುರೋಹಿತರಾಗಿರಬೇಕು. ಬುದ್ಧಿ, ಜ್ಞಾನ, ಧೈರ್ಯ, ತೃಪ್ತಿ, ಅಹಿಂಸೆ, ಇಂದ್ರಿಯ ಜಯ, ಕಾಮ ದ್ವೇಷಾದಿಗಳಿಲ್ಲದಿರುವುದು, ಶ್ರುತ, ಶೀಲ, ವೃತ್ತಗಳೆಂಬಿ ಮೂರರಲ್ಲಿಯೂ ಶುದ್ಧನಾಗಿರುವುದು, ಇಂತಹ ಗುಣವುಳ್ಳವನು ಋತ್ವಿಕ್ಕುಗಳಲ್ಲಿ ಬ್ರಹ್ಮಸ್ಥಾನದಲ್ಲಿ ಕುಳ್ಳಿರಲು ಅರ್ಹನೆನಿಸುವನು. ಇಂತಹ ಗುಣವುಳ್ಳವರೇ ಋತ್ವಿಕ್ಕುಗಳು. ಅವರೆಲ್ಲರೂ ಯಥಾಯೋಗ್ಯವಾಗಿ ಪೂಜಾರ್ಹರಾಗುವರು ಎಂದನು. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ತಾತ, ಭೂರಿ ದಕ್ಷಿಣೆಗಳನ್ನು ಕೊಡುವ ವಿಷಯದಲ್ಲಿ ಇದನ್ನೇ ಕೊಡಬೇಕು ಎಂದು ವೇದಗಳು ವಿಧಿಸುತ್ತಿವೆ. ಇದಕ್ಕೆ ಯಾವುದೊಂದು ಮೇರೆ ಅಥವಾ ವ್ಯವಸ್ಥೆಯೇ ಇಲ್ಲವೆಂದು ತೋರುವುದಲ್ಲ. ಮನುಷ್ಯರ ಶಕ್ತಿಯನ್ನು ಸ್ವಲ್ಪವಾದರೂ ಗಮನಿಸದೆ ಇಷ್ಟು ಕಠಿಣವಾಗಿ ಉಪದೇಶಿಸುವ ಈ ವೇದ ವಿಧಿಯನ್ನು ಅನುಸರಿಸುವುದು ಎಲ್ಲರಿಗೂ ಹೇಗೆ ಸಾಧ್ಯವು? ಈ ವಿಧಿಗಳು ಆಯಾ ಮನುಷ್ಯನ ಶಕ್ತಿಯನ್ನು ತಿಳಿದು ಅವರವರ ಕಷ್ಟಕ್ಕೆ ತಕ್ಕಂತೆ ವಿಧಿಸಲ್ಪಟ್ಟ ಹಾಗಿಲ್ಲ. ಶ್ರದ್ಧೆಯಿಂದ ಮಾಡುವ ಯಾಗಾದಿ ಕರ್ಮಗಳೆಲ್ಲವೂ ಶಾಸ್ತ್ರೀಯಗಳೇ ಎಂದು ಹೇಳುವ ವೇದ ವಿಧಿಗೆ ಇದು ಕೇವಲ ವಿರುದ್ಧವೇ ಆಗುವುದು. ಬಡವನಿಗೆ ಶ್ರದ್ಧೆಯಿದ್ದರೂ ಅವನು ವಿಶೇಷ ದಕ್ಷಿಣೆಯನ್ನು ಕೊಡಲಾರನು. ಆಗ ಅವನು ಯಾಗದಿಂದ ದಕ್ಷಿಣಾಲೋಪದಿಂದ ಯಾಗ ಅವನು ಅವನ ಯಾಗದಲ್ಲಿ ದಕ್ಷಿಣಾಲೋಪದಿಂದ ಯಾಗವು ವಿಫಲವಾಗುವುದಲ್ಲವೇ? ಇಂತಹ ಯಾಗಗಳಲ್ಲಿ ದಕ್ಷಿಣೆಯನ್ನು ತೆಗೆಯತಕ್ಕವರಿಗೂ ಶ್ರದ್ಧೆಯಿರದು ಎಂದನು. ಆಗ ಭೀಷ್ಮನು, ಧರ್ಮರಾಜ, ಹಾಗಲ್ಲ. ವೇದ ವಿಧಿಗಳನ್ನು ದೂಷಿಸುವುದರಿಂದಲೋ ಗರ್ವದಿಂದಲೋ ಕಾಪಟ್ಯದಿಂದಲೋ ಒಬ್ಬನು ಉತ್ತಮನೆನಿಸಲಾರನು. ನೀನು ಇಂತಹ ವಿತಂಡವಾದಗಳಿಗೆ ಮನಸ್ಸನ್ನು ಸಲ್ಲಿಸಬೇಡ. ಯಾಗಕ್ಕೆ ದಕ್ಷಿಣೆ ಎಂಬುದು ಒಂದಂಗ ಎನಿಸಿದೆ. ಮಂತ್ರಲೋಪವಿಲ್ಲದಂತೆ ಮಾಡಿದ ಕಲ್ಪವನ್ನೇ ಸಫಲಗೊಳಿಸಬಹುದು. ದಕ್ಷಿಣೆ ಇಲ್ಲದ ಮಂತ್ರಕ್ಕೆ ಸಾರ್ಥಕ್ಯವಿಲ್ಲ. ಬಡವನಾದವನಿಗೆ ಪೂರ್ಣ ಪಾತ್ರವೇ ಭೂರಿ ದಕ್ಷಿಣೆ ಎನಿಸುವುದು. ಬ್ರಹ್ಮ, ಕ್ಷತ್ರಿಯ, ವೈಶ್ಯರೆಂಬ ಮೂರು ವರ್ಣದವರು ತಮ್ಮ ತಮ್ಮ ಶಕ್ತಿಯನುಸಾರವಾಗಿ ಯಾಗವನ್ನು ನಡೆಸಲೇಬೇಕು. ಬ್ರಾಹ್ಮಣರಿಗೆ ಸೋಮವೇ ರಾಜನೆಂದು ವೇದವು ಹೇಳಿರುವುದು. ಅಂತಹ ಸೋಮವನ್ನು ಬ್ರಾಹ್ಮಣರು ಯಜ್ಞಾರ್ಥವಾಗಿ ವಿಕ್ರಯಿಸುವರು. ಆದರೆ ಅದನ್ನು ತನ್ನ ಜೀವನಾರ್ಥವಾಗಿ ವಿಕ್ರಯಿಸಬಾರದು. ಧರ್ಮವನ್ನು ಅನುಸರಿಸಿ ಸೋಮ ವಿಕ್ರಯದಿಂದ ಸಂಪಾದಿಸಿದ ಹಣದಿಂದ ಮಾಡುವ ಯಾಗವು ಧರ್ಮವೆನಿಸುವುದು. ಪುರುಷನು ಯಾಗವು ಸೋಮಲತೆಯು ನಿರ್ದುಷ್ಟವಾಗಿ ಉಪಯೋಗಿಸಲ್ಪಟ್ಟಾಗ ಅದರಿಂದ ಫಲವುಂಟು. ದುಶ್ಶೀಲನಾದವನು ತನ್ನ ಭೋಗವನ್ನು ಅಪೇಕ್ಷಿಸಿ ಅಗ್ನಿಯಿಂದ ನಡೆಸಿದ ಯಾಗವಾದರೂ ತನಗೂ ಇತರರಿಗೂ ಸತ್ಫಲವನ್ನು ಕೊಡತಕ್ಕವುಗಳಲ್ಲವೆಂದು ವೇದವಿಧಿ. ತಪಸ್ಸೆಂಬುದು ಯಾಗಕ್ಕಿಂತಲೂ ಉತ್ತಮವೆಂದು ವೇದವು ಘೋಷಿಸುತ್ತಿರುವುದು. ಅಂತಹ ತಪಸ್ಸು ಯಾವುದೆಂಬುದನ್ನು ತಿಳಿಸುವೆನು ಕೇಳು. ಶರೀರವನ್ನು ಕಂದಿಸುವುದು ತಪಸ್ಸೆನ್ನಿಸುವುದಿಲ್ಲ. ಅಹಿಂಸೆ, ಸತ್ಯವಾಕ್ಕು, ಕ್ರೌರ್ಯವಿಲ್ಲದಿರುವುದು, ಆತ್ಮನಿಗ್ರಹ, ದಯೆ ಇವೇ ತಪಸ್ಸೆಂದು ಜ್ಞಾನಿಗಳು ಹೇಳುವರು. ವೇದಗಳು ಪ್ರಮಾಣವಲ್ಲವೆಂದು ಹೇಳುವರು. ಶಾಸ್ತ್ರ ವಿಧಿಯನ್ನೇ ಶಾಸ್ತ್ರ ವಿಧಿಯನ್ನು ಕ್ಷಮಿಸಿ ವೇದಗಳು ಪ್ರಮಾಣವಲ್ಲವೆಂದು ಹೇಳುವುದು. ಶಾಸ್ತ್ರವಿಧಿಯನ್ನು ಮೀರಿ ನಡೆಯುವುದು ಇವೆಲ್ಲ ಆತ್ಮನಾಶಕ್ಕೆ ಕಾರಣವು. ಯುಧಿಷ್ಠಿರ, ಇನ್ನು ದಶಹೋತ್ರವೆಂಬ ವಿಧಿಯನ್ನು ಗಮನಿಸುವವನಾಗು. ಈ ತಪಸ್ಸೆಂಬ ಯಜ್ಞಕ್ಕೆ ಯೋಗವೇ ಸೃಕ್ಕು, ಚಿತ್ತವೇ ಆಜ್ಯವು, ಉತ್ತಮ ಜ್ಞಾನವೇ ಪವಿತ್ರವು. ಕೌಟಿಲ್ಯವಿರಬಾರದು, ಶಾಠ್ಯವಿರಬಾರದು,
ಇವೆಲ್ಲವೂ ಜ್ಞಾನಿಗಳು ಮುಖ್ಯವಾಗಿ ಅನುಸರಿಸಬೇಕಾದವು. ಹೆಚ್ಚು ಮಾತಿನಿಂದೇನು, ಕಾಪಟ್ಯವೇ ಮೃತ್ಯುವಿಗೆ ಮೂಲವು, ಬ್ರಹ್ಮ ಪದವಿಗೆ ಸತ್ಯವೇ ಕಾರಣವು ಎಂದನು. ಇದು 79ನೆಯ ಇದು 79ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.